ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಿಸಲು ಉದ್ದೇಶಿಸಿದೆ ನವೆಂಬರ್ 10ರಂದು. ಇದು ಮೊದಲ ಬಾರಿ ಅಲ್ಲ, ಕಳೆದ 2 ವರ್ಷ, ಇದು 3ನೇ ಸಲ ಆಚರಿಸ್ತಾ ಇದೆ. ನಾವು ಕಳೆದ 2 ವರ್ಷಗಳಿಂದ ಇದನ್ನು ವಿರೋಧಿಸುತ್ತಾ ಬಂದಿದ್ದೇವೆ. ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೇವೆ, ಸರ್ಕಾರಕ್ಕೆ ಬರೆದಿದ್ದೇವೆ. ನಮಗಾದ ಅನ್ಯಾಯ ಟಿಪ್ಪುವಿನಿಂದ ಮತ್ತು ನಮ್ಮ ಸಮುದಾಯಕ್ಕಾದ ಕ್ರೌರ್ಯದ ಬಗ್ಗೆಯನ್ನು ವಿವರಿಸಿದ್ದೇವೆ. ಆದರೂ ಸರ್ಕಾರ ಈ ಆಚರಣೆಯನ್ನು ಕೈಬಿಟ್ಟಿಲ್ಲ. ಅದಕ್ಕಾಗಿ ಇದೇ ಕೊನೆ ಆಗಬೇಕು, ಈ ವರ್ಷದ ಆಚರಣೆ ಕೊನೆ ಆಗಬೇಕು. ಬರುವ ವರ್ಷ ಯಾವ ಸರ್ಕಾರ ಬಂದರೂ ಇಂಥ ಆಚರಣೆ ಮಾಡೋ ಧೈರ್ಯ ಕೈಗೊಳ್ಳಬಾರದು. ಈ ನಿಟ್ಟಿನಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಕಾರ್ಯಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಟಿಪ್ಪು ಸುಲ್ತಾನನ್ನು ಒಂದು ರೀತಿಯ ಹೀರೋ ಎಂಬ ಬಿಂಬಿಸಲು ಒಂದು ರೀತಿಯ ಷಡ್ಯಂತ್ರದ ಭಾಗವಾಗಿ ಚಲನಚಿತ್ರ ಕೂಡ ಆಗಿತ್ತು ಅವನ ಹೆಸರಲ್ಲಿ. ಚರಿತ್ರೆ ಹೇಗೂ ಮ್ಯಾನಿಪ್ಯುಲೇಷನ್ ಆಗಿದೆ ಪುಸ್ತಕಗಳು. ಅದಕ್ಕಾಗಿ ನಾವೀಗ ಮನಸ್ಸು ಮಾಡಿದ್ದೇವೆ, ಕೆನರಾ ಕ್ರೈಸ್ತರ ಬಗ್ಗೆ ಅವು ಏನೆಲ್ಲ ಕ್ರೌರ್ಯ ಮಾಡಿದ್ದಾನೆ ಅದರ ಬಗ್ಗೆ ಒಂದು ಚಲನಚಿತ್ರ ನಿರ್ಮಿಸಲು ನಾವು ಯೋಜನೆ ಹಾಕಿಕೊಂಡಿದ್ದೇವೆ. ಇಡೀ ಸಮುದಾಯದಿಂದ ಚಂದ ಎತ್ತಿ ಈ ಯೋಜನೆಯನ್ನು ನಾವು ಕಾರ್ಯಗತಗೊಳಿಸಲಿದ್ದೇವೆ. ಇವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕಾದ್ರೆ ಜನ ಸಮುದಾಯಕ್ಕೆ, ಇಡೀ ನಮ್ಮ ಜನಾಂಗ ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ಇದು ಪ್ರಚಾರ ಆಗುವ ರೀತಿ ಆಗಬೇಕಾದ್ರೆ ಚಲನಚಿತ್ರ ಮಾತ್ರ ಏಕೈಕ ಮಾರ್ಗ ಎಂಬುದಾಗಿ ನಾವು ಕಂಡುಕೊಂಡಿದ್ದೇವೆ. ಇದೀಗ ನಮ್ಮದೇ ಸಮುದಾಯದಿಂದ, ಕೆನರಾ ಕ್ರೈಸ್ತ ಸಮುದಾಯದಿಂದ 2 ಜನ ಶಾಸಕರು, 1 ಸಂಸದರು ಇದ್ದಾರೆ. ಬಹಳ ಪವರ್ಫುಲ್ ಸ್ಥಾನದಲ್ಲಿದ್ದಾರೆ ಮತ್ತು ಇದೇ